ಹಾಯ್ ಎಲ್ರಿಗೂ ಟೇಸ್ಟಿ ಟ್ರೀಟ್ಸ್ ವಿತ್ ಸಫ್ರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಹೌ ಟು ಮೇಕ್ ವೈಟ್ ಚಿಕ್ ಪೀಸ್ ಕರಿ ಇನ್ 15 ಮಿನಿಟ್ಸ್ ಅಂದರೆ ಬಿಳಿ ಕಡಲೆಯ ಸಾಂಬಾರನ್ನು ಹೇಗೆ 15 ನಿಮಿಷದಲ್ಲಿ ಮಾಡೋದಂತ ಹೇಳಿಕೊಡ್ತೇನೆ. ಬನ್ನಿ, ಅಲ್ಲಿವರೆಗೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಮೊದಲಿಗೆ ರಾತ್ರಿ ನೆನೆಸಿಟ್ಟಂತಹ ಬಿಳಿ ಕಡಲೆಯನ್ನು ಬೆಳಗ್ಗೆ ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರ್ನಲ್ಲಿ ಹಾಕಿ ಅರ್ಧ ಕಪ್ನಷ್ಟು ನೀರು ಹಾಕಿ 3 ವಿಸಿಲ್ ಬರೋವರೆಗೆ ವಿಸಿಲ್ ಮಾಡಬೇಕು. ಆನಂತರ 1 ಪೊಟ್ಯಾಟೊ, 2 ಆನಿಯನ್, 2 ಟೊಮ್ಯಾಟೊ, ಅರ್ಧ ಪೀಸ್ನಷ್ಟು ಶುಂಠಿ, 2 ಗ್ರೀನ್ ಚಿಲ್ಲಿ, ಸುವರ್ಣಗಡ್ಡೆ ಹಾಗೂ 4-5 ಡ್ರಮ್ ಸ್ಟಿಕ್ಸ್ಗಳನ್ನು ತೆಗೆದುಕೊಂಡು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. ಅನಂತರ ಬೇಯಿಸಿರುವಂತಹ ಕಡಲೆ ಬೆಂದಿದೆ ಎಂದು ಚೆಕ್ ಮಾಡಿ ಅದನ್ನು ಒಂದು ದೊಡ್ಡ ಕುಕ್ಕರ್ನಲ್ಲಿ ಹಾಕಿ ನಂತರ ನಾವು ಕಟ್ ಮಾಡಿರುವಂತಹ ಎಲ್ಲ ವೆಜಿಟೇಬಲ್ಸ್ಗಳನ್ನು ಅದಕ್ಕೆ ಹಾಕಿ ಇವಾಗ 2 ಕಪ್ನಷ್ಟು ನೀರನ್ನು ಹಾಕಿ ನಂತರ ಅರ್ಧ ಸ್ಪೂನ್ನಷ್ಟು ಟರ್ಮರಿಕ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ 1 ಟೀ ಸ್ಪೂನ್ ಸಾಂಬಾರ್ ಪೌಡರನ್ನು ಹಾಕಿ 2 ವಿಸಿಲ್ ಬರೋ ತನಕ ಕಾಯಿರಿ. ಇವಾಗ ನಾವು ಮಾಡಿರುವಂತಹ ಬಿಸಿ ಬಿಸಿ ಬಿಳಿ ಕಡಲೆಯ ಸಾಂಬಾರ್ ರೆಡಿ ಆಯಿತು ನೋಡಿ. ಇವಾಗ ಒಂದು ಬೌಲ್ನಲ್ಲಿ ಹಾಕಿ ಸರ್ವ್ ಮಾಡ್ಬೋದು. ಟೇಸ್ಟ್ ಹೇಗಿದೆ ಅಂತ ತಿಳಿಸಿ ನನಗೆ ಕಮೆಂಟ್ ಮೂಲಕ. ಹಾಗೆಯೇ ಎಲ್ರಿಗೂ